ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ 75ನೇ ಅಮೃತ ಮಹೋತ್ಸವಕ್ಕೆ ಈಗಾಗಲೇ ತಯಾರಿ ನಡೀತಾ ಇದೆ. ಕಳೆದ ಬಾರಿ ಕೂಡ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಯುತ್ತೆ, ಅದನ್ನು ಎಲ್ಲರೂ ಕೂಡ ಕಣ್ತುಂಬ್ಕೋತಾರೆ ಅನ್ನುವಂಥ ಒಂದು ವಿಶ್ವಾಸ ಇತ್ತು. ಆದರೆ ಕಾರಣಾಂತರಗಳಿಂದ ಅದು ರದ್ದಾಗಿತ್ತು. ಈ ಬಾರಿಯಂತೂ ಆಗುತ್ತೆ ಅನ್ನುವಂಥ ಒಂದು ವಿಶ್ವಾಸವನ್ನು ಈಗ ಹೊರಹಾಕಿದ್ದಾರೆ. ಅದಕ್ಕೆ ಬೇಕಾದಂತಹ ತಯಾರಿಗಳನ್ನು ಕೂಡ ನಡೆಸಿದ್ದಾರೆ. ಇದರ ಬಗ್ಗೆ ಮಾತಾಡೋಕ್ಕೆ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ಅವ್ರ ಜೊತೆ ವಿಷ್ಣು ಸರ್ ಅವ್ರ ಜೊತೆ ಸಾಕಷ್ಟು ನಂಟನ್ನು ಇಟ್ಕೊಂಡಿರುವಂಥ ನಿರ್ದೇಶಕರು ಇವರು. ಸರ್, ಮೊದಲಿಗೆ ಮುತ್ತಿನ ಹಾರ ಆಗಿರ್ಬೋದು, ಬಂಧನ ಆಗಿರ್ಬೋದು, ಹಿಮಪಾತ ಆಗಿರ್ಬೋದು, ಇಂತಹ ಸಿನಿಮಾಗಳಿಗೆ ನಿರ್ದೇಶನ ಹೇಳಿ ಒಂದೊಳ್ಳೆ ಒಡನಾಟ ಹೊಂದಿರುವಂಥ ನಿಮ್ಮಿಬ್ಬರ ವ್ಯಕ್ತಿತ್ವ ತುಂಬಾ ಗೊತ್ತಿರುವಂಥದ್ದು ಎಲ್ರಿಗೂ. ಆದರೆ ಅವರ ಅಮೃತ ಮಹೋತ್ಸವ ಅಂತ ಬಂದಾಗ ಕಳೆದ ಬಾರಿ ರದ್ದಾಗಿತ್ತು. ಈ ಬಾರಿ ಆದರೂ ಅದು ಯಾವ ರೀತಿ ನಡೆಯುತ್ತೆ ಅನ್ನುವಂಥ ಒಂದು ಪ್ರಶ್ನೆ. ನೋಡಿ, ಅದು ಕಳೆದ ಬಾರಿ 2-3 ವಿಚಾರಗಳು. ಒಂದು, ಸ್ಥಳ ಎಲ್ಲಿ ಮಾಡಬೇಕು ಅಂತ ಹೇಳಿದಾಗ ಪ್ಯಾಲೇಸಲ್ಲಿ ಅಂತ ಅಂದ್ಕೊಂಡಿದ್ವಿ. ಪ್ಯಾಲೇಸಲ್ಲಿ ಆ ರೇಟ್ ಭಾಳ ಜಾಸ್ತಿ ಆಯಿತು. ಅವರು ಕೇಳಿದ್ದು, ನಾವು ಎಷ್ಟು ಕಮ್ಮಿಗೆ ಕೇಳಿದ್ರು ಅವರು ಒಪ್ಪಲಿಲ್ಲ. ಕೊನೆಗೆ ನಾವು ಒಂದು ಅಮೌಂಟ್ ಹೇಳಿದ್ವಿ, ಅದು ಆಗಲಿಲ್ಲ. ಆಮೇಲೆ ಬಡ್ಜೆಟ್ಟು ತುಂಬ ಜಾಸ್ತಿ ಆಯಿತು, ಟೈಮ್ ಭಾಳ ಕಮ್ಮಿ ಇತ್ತು. ಏಕೆಂದರೆ 2-3 ತಿಂಗಳಲ್ಲಿ ಅಷ್ಟೊಂದು ದುಡ್ಡು ಹೊಂದಿಸಿ ಮಾಡೋಕ್ಕೆ ಸರಿಯಾಗಿ ಮಾಡೋಣ ಅಂತ. ಅಷ್ಟರಲ್ಲಿ 75ನೇದು ಬರ್ತಾಯಿದೆ ಅಂತ ಗೊತ್ತಾದಮೇಲೆ ಸರಿ 75ಕ್ಕೆ ಒಟ್ಟಿಗೆ ಮಾಡೋಣ ಅಂಥೇಳಿ ಮಾಡಿತ್ತು. ಈಗ ಸೆಪ್ಟೆಂಬರ್ 27ಕ್ಕೆ ನಿಗದಿ ಮಾಡಿದ್ದಾರೆ. ಸೊ ಖಂಡಿತ ಒಂದು ಎಲ್ಲ ಥರದಲ್ಲಿ ನೋಡಿಕೊಂಡು ಒಂದು ಬಹಳ ಅತ್ಯುತ್ತಮವಾದ ಫಂಕ್ಷನ್ ಆಗಬೇಕು ಅನ್ನೋದೇ ಉದ್ದೇಶ. ಸರ್, ಲಾಸ್ಟ್ ಇಯರ್ ಏನಿತ್ತು, ಸಾಕಷ್ಟು ಪ್ಲ್ಯಾನಿಂಗ್ ಇತ್ತು ಸರ್. ನಿಮ್ಮಂದರೆ ಪರಭಾಷೆಯಿಂದ ಕಲಾವಿದರನ್ನು ತರಿಸೋದಾಗಿರ್ಬೋದು, ಇಲ್ಲಿ ಅಭಿಮಾನಿಗಳನ್ನು ಒಟ್ಟುಗೂಡಿಸೋದಾಗಿರ್ಬೋದು, ಅವರ ಸಿನಿಮಾಗಳ ಒಂದು ಎಲ್ಲ ಝಲಕನ್ನು ತೋರಿಸೋದಾಗಿರ್ಬೋದು, ಇಂತಹ ಸಾಕಷ್ಟು ಪ್ರಯತ್ನಗಳು, ಪ್ಲ್ಯಾನಿಂಗ್ ನಡೀತಾ ಇತ್ತು. ಬಟ್ ಈ ಬಾರಿ ಅದನ್ನು ಹೊರತುಪಡಿಸಿ ಬೇರೆ ಯಾವ ಥರ ಪ್ಲ್ಯಾನಿಂಗ್ ಇದೆ ಸರ್? ನಾನು ಶ್ರೀನಿವಾಸ್ ಅವ್ರಿಗೆ ಹೇಳಿದ್ದು, ಒಂದು ಹೊಸ ಥರ ಫಂಕ್ಷನ್ ಮಾಡೋಣ. ಇದ್ದೇ ಇರುತ್ತೆ, ಎಲ್ಲ ಕಡೆ ಮಾಡ್ತಾರೆ. ನಾವು ಅದನ್ನೆಲ್ಲ ಬಿಟ್ಬಿಟ್ಟು ಒಂದು ಹೆಲ್ತ್, ಅಂದರೆ ಬೇಕಾಷ್ಟು ಜನ ಇವತ್ತು ತುಂಬ ತೊಂದರೆಯಲ್ಲಿ ಅಂತ ಇದ್ದಾರೆ. ಅದನ್ನು ವಿಷ್ಣುವರ್ಧನ್ ಹೆಸರಲ್ಲಿ ಅವರಿಗೆ ಒಂದು ಏನಾದ್ರು ಒಂದು ಕಾಂಟ್ರಿಬ್ಯೂಷನ್ ಕೊಡೋ ಥರದಲ್ಲಿ ಪ್ರತಿ ವರ್ಷ, ಒಂದು ದಿವಸ ಅಲ್ಲ, ಒಂದು ವರ್ಷ ಅಲ್ಲ, ಪ್ರತಿ ವರ್ಷ ಅದರಿಂದ ಏನಾದರೂ ಒಂದು ನಿಧಿ ಸ್ಥಾಪಿಸಿ ಅದರಿಂದ ಒಂದು ಸ್ವಲ್ಪ ಎಜುಕೇಷನ್ ಹುಡುಗರಿಗೆ, ಅವರು ಅಟ್ಲೀಸ್ಟು ಒಂದು ಓದಿ ದೊಡ್ಡವರಾದಮೇಲೆ ನಾವು ವಿಷ್ಣುವರ್ಧನ್ ಅವ್ರ ಸ್ಕಾಲರ್ಶಿಪ್ಪಿಂದ ಓದಿದ್ವಿ ಅಂಥೇಳಿ ಅವರು ಮತ್ತೆ ರೀಪೇ ಮಾಡೋಕ್ಕಾಗುತ್ತೆ ಅವ್ರ ಜೀವನದಲ್ಲಿ ಒಂದು ಪೊಸಿಷನಿಗೆ ಬಂದಮೇಲೆ. ಸೊ ಆ ಥರದ್ದೊಂದು ವಿಷಯನ ಅಂದ್ಕೊಂಡಿದ್ದೀವಿ, ಡಿಸ್ಕಸ್ ಮಾಡ್ತಿಂತ. ಆಮೇಲೆ ಪಿಕ್ಚರ್ಗಳ ಬಗ್ಗೆ 1-2 ಪುಸ್ತಕ ತರೋದು ಅಂತ ಇದೆ, ಪರ್ಫಾರ್ಮೆನ್ಸ್ ಹೇಗೆ ಏನು ಅಂತ. ಆಮೇಲೆ ಯಾರ್ಯಾರನ್ನ ಕರೆಸ್ಬೇಕು, ಹೇಗೆ ಕರೆಸ್ಬೇಕು, ಮ್ಯೂಸಿಕಲ್ ನೈಟ್ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಹೀಗಾಗಿ ಬೆಳಗ್ಗೆ ಒಂದು 7 ಗಂಟೆಯಿಂದ ಸಾಯಂಕಾಲ 10 ಗಂಟೆವರೆಗೂ ಒಂದು ಫಂಕ್ಷನ್ ಮಾಡಿ ಕಂಪ್ಲೀಟ್ ಕರ್ನಾಟಕಕ್ಕೆ ಅಲ್ಲದೆ ಭಾರತ ಚಿತ್ರರಂಗಕ್ಕೆ ಗೊತ್ತಾಗಬೇಕು. ಈ ಥರ ಒಂದು ಒಬ್ಬ ನಟ ಇಲ್ದಿದ್ರೂ ಜ್ಞಾಪಿಸ್ಕೊಂಡು ಮಾಡ್ತಾಯಿದ್ದಾರೆ. ಅದು ನಮ್ಮ ಕರ್ತವ್ಯ. ಮುಂದಿನ ಪೀಳಿಗೆಗೆ ವಿಷ್ಣುವರ್ಧನ್ ಹೇಗೆ ಪರಿಚಯ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸರ್, ಇವಾಗ ವೀರಕಪುತ್ರ ಶ್ರೀನಿವಾಸ್ ಅವರು ನೇತೃತ್ವ ವಹಿಸ್ಕೊಂಡಿದ್ದಾರೆ, ನೀವು ಅದಕ್ಕೆ ಸಾಥ್ ಕೊಡ್ತೀರಿ. ಬಟ್ ಅದು ನಿಮ್ಮ ಒಂದು ಪಾಲ್ಗೊಳ್ಳುವಿಕೆ ಅಥವಾ ನಿಮ್ಮ ಕೆಲಸ ಇದರಲ್ಲಿ ಏನು ಅಂತ ಸರ್? ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದು ಒಂದು, ಪ್ಲಸ್ ಯಾವ ರೀತಿ ನಮ್ಮಿಂದ ಏನೇನು ಬೇಕು, ಅವ್ರಿಗೇನು ಕೇಳ್ತಾರೆ ಅದನ್ನೆಲ್ಲ ಮಾಡಿಕೊಡೋದು. ಈಗ ನಟರನ್ನ ಕಾಂಟ್ಯಾಕ್ಟ್ ಮಾಡೋದಾಗಲಿ, ಯಾರನ್ನ ಈಗ ಹೇಳ್ತಾಯಿದ್ರು, ಸುಹಾಸಿನಿ, ಜಯಪ್ರದ, ಖುಷ್ಬು, ಯಾರ್ಯಾರಿದ್ದಾರೆ ಎಲ್ಲರನ್ನೂ ನೀವು ಇದು ಮಾಡಬೇಕು. ಖಂಡಿತ ನಾನು ಎಲ್ಲೆಲ್ಲಿ ನನ್ನ ಒಂದು ಕನೆಕ್ಷನ್ ಇದೆ, ನನ್ನ ಒಡನಾಟ ಎಲ್ಲಿ ಚೆನ್ನಾಗಿದೆ, ಖಂಡಿತ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಕನ್ವಿನ್ಸ್ ಮಾಡಿ ಕರ್ಕೊಂಬರೋಕ್ಕೆ ಪ್ರಯತ್ನ ಪಡ್ತೀವಿ. ಸರ್, ಈಗ ಸದ್ಯಕ್ಕೆ ಯಾರ ಜೊತೆ ಎಲ್ಲ ಮಾತಾಡಿದ್ದೀರಾ ಸರ್? ಇವತ್ತೇ ಆಗಿರೋದಲ್ಲ, ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು. ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ ಸರ್? ಎಲ್ಲ ಅವ್ರ ಜೊತೆ ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರನ್ನೂ ಲಿಸ್ಟ್ ಮಾಡಿದ್ದೀವಿ. ಯಾರು ಏನೇನು ಪರಿಸ್ಥಿತಿಲಿದ್ದಾರೆ, ಯಾರು ಫಾರಿನ್ ಗಿರಿಯನ್ಗೆ ಹೋಗ್ತಾರಾ, ಎಲ್ಲರೂ ಬೇರೆ ಶೂಟಿಂಗಲ್ಲಿದ್ದಾರಾ, ಯಾರು ಅವೈಲೇಬಲ್ ಇದ್ದಾರೆ, ಹೇಗೆ ಅವರು ನಮ್ಮ ಫಂಕ್ಷನ್ನಿಗೆ ಬರಲೇಬೇಕು ಅಂತ ಒತ್ತಾಯ ಮಾಡಿದಾಗ ಅವ್ರು ಯಾವ ಥರ ಅಡ್ಜಸ್ಟ್ ಮಾಡ್ಕೊಂಡು ಬರಬೇಕು, ಅದನ್ನೆಲ್ಲ ನೋಡಿ ಖಂಡಿತ ಅವ್ರನ್ನ ಒಪ್ಪಿಸಿ ಕರ್ಕೊಂಬರೋಣ. ಸರ್, ಇವಾಗ ಕಳೆದ ವರ್ಷ ಅಮೃತ ಮಹೋತ್ಸವ ಮಾಡ್ತೀನಿ ಅಂದಾಗ ಅವರ ಫ್ಯಾಮಿಲಿ ಮತ್ತು ವೀರಕಪುತ್ರ ಶ್ರೀನಿವಾಸ್ ಅವರ ನಡುವೆ ಒಂದಿಷ್ಟು ಕನ್ಫ್ಯೂಷನ್ಸು ಅಥವಾ ಗೊಂದಲ ಕ್ರಿಯೇಟ್ ಆಗಿತ್ತು.
ಈ ಸಲ ಅದು ಕ್ಲಾರಿಟಿಯಿಂದ ನಡಿಬೇಕಾಗುತ್ತೆ. ಸೊ ಅವರ ಫ್ಯಾಮಿಲಿಯವ್ರನ್ನ ಅಪ್ರೋಚ್ ಆಗೋದಾಗಿರ್ಬೋದು, ಈ ಕಾರ್ಯಕ್ರಮದಲ್ಲಿ ಅವರ ಪಾಲ್ಗೊಳ್ಳುವಿಕೆ ಇರೋದಾಗಿರ್ಬೋದು, ಇದ್ರ ಬಗ್ಗೆ ನೀವೊಬ್ಬ ಹಿರಿಯ ನಿರ್ದೇಶಕರಾಗಿ ಸರ್ ಅಥವಾ ವಿಷ್ಣು ಸರ್ ಜೊತೆನೇ ಕೆಲಸ ಮಾಡಿರೋದ್ರಿಂದ ಅವರನ್ನು ಒಪ್ಪಿಸುವಂಥ ಪ್ರಯತ್ನ ಮಾಡ್ತೀರಾ ಹೇಗೆ ಅಂತ? ಖಂಡಿತ ಮಾಡ್ತೀನಿ. 100ಕ್ಕೆ 100ರಷ್ಟು ಪ್ರಯತ್ನ ಪಡ್ತೀನಿ. ಅವ್ರಿಗೂ ಹಿಂದೆ ಯಾವತ್ತೂ ಮನುಷ್ಯ ಹಿಂದಿಲ್ದು ಮರಿತ ಮುಂದೆ ಏನಾಗಬೇಕು ಅನ್ನೋದು ಯೋಚನೆ ಮಾಡಬೇಕಂದ್ರೆ ಅದೇ ಒಂದು ಕನ್ಸ್ಟ್ರಕ್ಟಿವ್ ಥಿಂಕಿಂಗು. ಸೊ ನಾನು ಹೋಗ್ತೀನಿ, ನಾವೆಲ್ಲರೂ ಹೋಗ್ತೀವಿ. ಬೇಕಾದ್ರೆ ನಾವಿಲ್ಲೂ ನಾಗ್ತಿಹಳ್ಳಿ ಚಂದ್ರಶೇಖರ್ ಇದ್ದಾರೆ, ಸುಂದರ್ರಾಜ್ ಇದ್ದಾರೆ, ಎಸ್ ನಾರಾಯಣ್ ಇದ್ದಾರೆ. ನಾವೆಲ್ಲ ಸೇರಿ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಕರ್ಕೊಂಬರೋಕ್ಕೆ 100ಕ್ಕೆ 200ರಷ್ಟು ಪ್ರಯತ್ನ ಪಡ್ತೀವಿ. ಸರ್, ತುಂಬ ಜನ ರೀಲಲ್ಲಿ ವಿಷ್ಣು ಸರನ್ನು ಒಬ್ಬ ಸೂಪರ್ ಹೀರೋ ಅಂತ ಅಂದ್ಕೊಂಡ್ರು ಅಥವಾ ಸಾಹಸ ಸಿಂಹ ಅಂತ ಪಟ್ಕೊಟ್ರು. ಬಟ್ ರಿಯಲ್ ಲೈಫಲ್ಲೂ ಕೂಡ ಅವರು ಅದೇ ಥರ ಇದ್ದರು. ಅವರ ಜೀವನದ ಕೊನೆಯ ದಿನಗಳಲ್ಲಿ ಸಾಕಷ್ಟು ಆಟೋ ಡ್ರೈವರ್ಸ್ಗಳ ಮನೆಗೆ ಕರೆಸಿ ಅವರಿಗೆ ಹಣದ ಒಂದು ಸಹಾಯವನ್ನು ಮಾಡಿದ್ದಾರೆ. ಒಂದಿಷ್ಟು ಹೆಲ್ಪನ್ನು ಕೂಡ, ಶಿಕ್ಷಣದ ಒಂದು ಜವಾಬ್ದಾರಿಯನ್ನು ಕೂಡ ಅವರು ಕೊಟ್ಟಿದ್ರು. ಅಂದರೆ ಎಜುಕೇಷನಿಗೆ ಒಂದಿಷ್ಟು ಫಂಡನ್ನೆಲ್ಲ ಕೊಟ್ಟಿರುವಂಥದ್ದು ಅವರ ಒಂದಿಷ್ಟು ಜನ ಹೇಳ್ಕೊಂಡಿದ್ದಾರೆ ಅವ್ರ ಜೊತೆ ಕೆಲಸ ಮಾಡಿದವರು. ಸೊ ನೀವು ಕಣ್ಣಾರೆ ನೋಡಿರುವಂಥ ಒಂದು ಘಟನೆ ಏನಾದರೂ ಹೇಳ್ಬೋದಾ ಸರ್? ಅಯ್ಯೋ, ಬೇಕಾದಷ್ಟು ಜನಕ್ಕೆ ಮಾಡಿದ್ದಾನೆ. ನಾವು ನೋಡ್ದಂಗೆ ಕವರಲ್ಲಿ ಹಾಕಿ ಅದು ಎಷ್ಟಿದೆ ಏನಂತ ಹೇಳ್ತಿರಲ್ಲ. ಇದು ತೊಗೊಂಡೋಗಿ ನಿನ್ನ ಮಗನ ಫೀಸ್ ಕಟ್ಟು, ಇಲ್ಲ ನಿಮ್ಮ ತಾಯಿಗೆ ಏನಾದ್ರು ಆಪ್ರೇಷನ್ ಆಗಬೇಕಾದ್ರೆ ಮಾಡಿಸು ಅನ್ನೋದು ಅದು ಡೈಲಿ ಒಂದು ಪ್ರೋಸೆಸ್ ನಡೀತಾನೇ ಇತ್ತು. ಯಾರು ಬಂದರೂ ಕೈಗೆ ಇಲ್ಲ ಅಂತಿರಲಿಲ್ಲ. ಅದು ನಮ್ಮ ಕರ್ಣ ಸಿನಿಮಾದಲ್ಲಿ ಹೇಗೆ ಕಿಡ್ನಿನೇ ದಾನ ಮಾಡಿದ್ರು ಹಾಗೆ ಎಲ್ಲನೂ ದಾನ ಮಾಡ್ತಾಯಿದ್ರು. ಅವ್ರಿಗೆ ಬಡವ್ರ ಮೇಲೆ ಭಾಳ ಕಾಳಜಿ ಇತ್ತು. ಆಮೇಲೆ ಫ್ಯಾನ್ಸ್ ಅಂದರೆ ತುಂಬ ಒಂದು ಆಸೆ ಇತ್ತು. ಆಮೇಲೆ ಯಾರು ಕಷ್ಟದಲ್ಲಿದ್ದಾರೆ ಅವ್ರನ್ನ ಎಷ್ಟೋ ಸರಿ ಯಾರನ್ನೋ ಕಳಿಸಿ ಹುಡುಕಿ ಕರ್ಕೊಂಬಂದು ಸಹಾಯ ಮಾಡೋದಿರೋದು ಉಂಟು. ಅದರಿಂದ ಅವರಿಗೆ ಮೊದಲಿಂದ ಆ ಒಂದು ದಾನ ಮಾಡೋದಾಗಲಿ, ಆಮೇಲೆ ಇನ್ನೊಂದು ಪಾಲಿಸಿ, ಈ ಕೈ ಕೊಟ್ಟಿದ್ದ ದಾನ ಆ ಕೈಗೆ ಗೊತ್ತಾಗಬಾರ್ದು ಅನ್ನೋದು ಇದೆಯಲ್ಲ, ಅದೇ ಪಾಲಿಸಿ. ಇದೇ ರೀತಿ ಡಾಕ್ಟರ್ ಅಣ್ಣವರಾಗಿರ್ಬೋದು, ವಿಷ್ಣು ಸರ್ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಹರಿದಾಡಿತ್ತು. ನೀವು ಜೊತೆಯಾಗಿ ಕೆಲಸ ಮಾಡಿದವರು, ನೀವು ನೋಡ್ದಂಗೆ ಸರ್ ಅವರ ಬಾಂಧವ್ಯ ಒಲವು ಅವೆಲ್ಲ ಏನೂ ಇಲ್ಲ. ಈ ಸಿನಿಮಾದಲ್ಲಿ ಕತೆ ಬರಿತೀವಲ್ಲ ನಾವು, ಆ ಥರ ಕತೆಗಳವೆಲ್ಲ. ಅವರು ತುಂಬ ಚೆನ್ನಾಗಿದ್ದರು. ನಾನು ನೋಡಿದ್ದೀನಿ, ಜೊತೆಯಲ್ಲಿ ಹೋಗಿದ್ದೀನಿ. ರಾಜ್ಕುಮಾರ್ ಅವ್ರನ್ನ ವಿಷ್ಣುವರ್ಧನ್ ಬ್ರದರ್ ಮದುವೆಗೆ, ಅವ್ರ ತಾಯಿ ತೀರೋದಾಗ ಎಲ್ಲದಕ್ಕೂ. ಆಮೇಲೆ ನಮ್ಮ ಬಂಧನ ಮತ್ತು ಮುತ್ತಿನಾರ ನೋಡಿದಾಗ ರಾಜ್ಕುಮಾರ್ ಅವರು ಫೋನ್ನಲ್ಲಿ ಕೂಡ ಮಾತಾಡಿದರು ವಿಷ್ಣುವರ್ಧನ್ಗೆ. ಅದೆಲ್ಲ ಸುಮ್ಮನೆ ಸುಳ್ಳು, ಏನಿಲ್ಲ. ರಾಜ್ಕುಮಾರ್ ಅವರು ಆ ಥರ ಮನುಷ್ಯನೇ ಅಲ್ಲ. ಅವರು ಆ ಥರ ಈ ಚಿಕ್ಕ ವಿಷಯಕ್ಕೆಲ್ಲ ಅವರು ಇದೇ ತಗೊಳ್ತಿರ್ಲಿಲ್ಲ. ಅವರು ಸಿನಿಮಾ ಮಾಡ್ತಿದ್ರು. ಅವ್ರಿಗೇನು ಬೇಕು, ಇನ್ನೊಬ್ಬರನ್ನ ತೊಂದರೆ ಮಾಡಬೇಕಾಗಲಿ, ಇನ್ನೊಬ್ಬರಿಗಾಗಲಿ. ರಾಜ್ಕುಮಾರ್ ಯಾವತ್ತೂ ನನಗೆ ಇವನ ಅಪೋಸಿಷನ್ನು ಅಂತ ಅವರು ಯೋಚನೆ ಮಾಡೇ ಇಲ್ಲ. ವಿಷ್ಣುವರ್ಧನ್ ಆ ಯೋಚನೆಗಳೆಲ್ಲ ಮಾಡೇ ಇಲ್ಲ. ಅವರಾಯಿತು, ಅವ್ರ ಪಿಕ್ಚರ್ಗಳಾಯಿತು. ಒಂದು ಚಿತ್ರ ಮಾಡಬೇಕಾದ್ರೆ ಕತೆ, ನಿರ್ದೇಶಕ, ಬೇರೆ ಹೀರೋಯಿನ್ಗಳು, ಅವರು ಬೇಕಾದಷ್ಟು ವಿಷಯಗಳು ಇರುತ್ತೆ. ಸೊ ಅದರಿಂದ ಯಾವುದೂ ಅವರ ಇದರಲ್ಲೇ ಇರಲಿಲ್ಲ. ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು ತಿರುಪತಿಗೆ ಹೋಗಿದ್ದೆ ಒಂದು ದಿವಸ. ರಾಜ್ಕುಮಾರ್ ಅವರು ಅಲ್ಲೇ ಇದ್ದರು, ನನ್ನೂ ಕರ್ಕೊಂಡೋದ್ರು ಒಳಗಡೆ. ಸರಿ, ಒಳಗಡೆ ಹೋಗ್ಬಿಟ್ಟು ತಿರುಪತಿಯಿಂದ ಹೊರಗಡೆ ಬಂದ್ವಿ, ದೇವಸ್ಥಾನ ಇದು ಮಾಡಿದ್ಮೇಲೆ. ಅವ್ರು ಹೇಳಿದ್ರು, ಏನು ಕೇಳಿದ್ರಿ ಅಂತ ಪಾರ್ವತಮ್ಮನ ಕೇಳಿದ್ರು. ಏನು ಕೇಳೋದಪ್ಪ, ಎಲ್ಲ ಕೊಟ್ಟಿದ್ಯಾ, ಎಲ್ಲರನ್ನೂ ಚೆನ್ನಾಗಿಡಪ್ಪ, ಯಾರಿಗೂ ತೊಂದರೆ ಮಾಡಬೇಡ, ನಿನ್ನ ಕಷ್ಟದಲ್ಲಿರೋರಿಗೆ ಮೊದಲು ಸಹಾಯ ಮಾಡು ಅಂತ ಕೇಳಿದ್ದೀನಿ. ನನಗೇನು ಬೇಡ, ನನಗೆಲ್ಲ ನೀನು ಕೊಟ್ಟಿದ್ದೀಯ ಅಂತ. ಅಂದರೆ ಎಷ್ಟು ಕಂಟೆಂಟ್ ಆ ಮನುಷ್ಯ. ಆ ಥರ ದೇವ್ರ ಹತ್ರ ಹೋಗಿ ಕೇಳಬೇಕು ಅಂದರೆ. ಹಾಗೆ ಪ್ರತಿಯೊಬ್ಬರಿಗೂ ಅವರು, ರಾಜ್ಕುಮಾರ್ ಆಗಲಿ, ವಿಷ್ಣುವರ್ಧನ್ ಆಗಲಿ, ಅಂಬರೀಷ್ ಆಗಲಿ, ನಮ್ಮ ಪಾಲು ಸಮುದ್ರಕ್ಕೆ ಹೋಗಿ ಎಷ್ಟು ನೀರು ಕುಡಿಯೋಕ್ಕೆ ಸಾಧ್ಯ ಅಷ್ಟೇ. ಮಿಕ್ಕಿದ್ದೆಲ್ಲ ಏನು ಸಮುದ್ರನೇ ನಾವು ಕುಡಿಯೋಕ್ಕಾಗಲ್ಲ. ಸರ್, ಅಷ್ಟೆಲ್ಲ ಸಿನಿಮಾಗಳನ್ನು ಮಾಡಿರುವ ಒಂದು ಎಕ್ಸ್ಪೀರಿಯನ್ಸ್ಡ್ ನಿರ್ದೇಶಕರು ನೀವು, ಸಾಕಷ್ಟು ಹಿಟ್ ಸಿನಿಮಾಗಳ ಕೊಟ್ಟಂಥ ನಿರ್ದೇಶಕರು. ಸದ್ಯಕ್ಕೆ ಟಾಕ್ಸಿಕ್ ಬರ್ತಾ ಇದೆ. ನಿಮಗೆ ಟಾಕ್ಸಿಕ್ ಬಗ್ಗೆ ಎಷ್ಟು ಭರವಸೆ ಇದೆ? ಯಶ್ ಅವರ ಒಂದು ಸಕ್ಸಸ್ ಆಗಿರ್ಬೋದು, ಅವ್ರು ಬಂದಂಥ ಹಾದಿ ಆಗಿರ್ಬೋದು, ಇವತ್ತು ಟಾಕ್ಸಿಕ್ ವಿಶ್ವ ಮಟ್ಟದಲ್ಲಿ ಗಮನ ಸೆಳೀತಾ ಇದೆ. ಇದನ್ನೆಲ್ಲ ಗಮನಿಸಿದಾಗ ನಿಮಗೇನು ಅನಿಸುತ್ತೆ ಸರ್? ನಾನು ಇದನ್ನು ಒಂದು 2 ತಿಂಗಳಿಂದ ಹೇಳ್ತಾ ಇದ್ದೀನಿ. ನಾವು ಯಶ್ ಬಗ್ಗೆ ವಿ ಶುಡ್ ಬಿ ಪ್ರೌಡ್. ಯಾಕೆಂದರೆ ಈ ಮಾರ್ಕೆಟ್ ಸತ್ತೋಗ್ತಾ ಇದೆ. ಎಲ್ಲರೂ ಸತ್ತೋಯ್ತು ಅಂತ ಹೇಳ್ತಾ ಇದ್ದಾರೆ. ಬಟ್ ಅಂಥದ್ರಲ್ಲಿ ಯಶ್ ಇಷ್ಟು ದೊಡ್ಡ ಪಿಕ್ಚರ್ ಮಾಡಿ
ಇಂಟರ್ನ್ಯಾಷನಲ್ ಲೆವೆಲು ನ್ಯಾಷನಲ್ ಲೆವೆಲಲ್ಲಿ ಒಂದು ಅದ್ಭುತ ಸಾಧನೆ ಮಾಡಿದ್ದಾರೆ. ವಿ ಶುಡ್ ಬಿ ಪ್ರೌಡ್ ಅಬೌಟ್ ಹಿಮ್. ಯಾಕೆಂದರೆ ಇವತ್ತು ಒಂದು ಸಿನಿಮಾ ಮಾಡೋದೇ ಕಷ್ಟ, ಚಿಕ್ಕ ಸಿನಿಮಾ. ಅಂಥದ್ರಲ್ಲಿ ಇಂಥದ್ದೊಂದು 600-700 ಕೋಟಿ ರೂಪಾಯಿದು ಸಿನಿಮಾ ಮಾಡಿ, ಅದರಲ್ಲಿ ರಾಮಾಯಣ ಇನ್ನೊಂದು 4,000 ಕೋಟಿ ಸಿನಿಮಾ ಮಾಡಿ, ಅದನ್ನು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡೋಗೋದು ಅದ್ಭುತ ಸಾಹಸದ ಕೆಲಸ. ಅದು ಆತನ ಒಳ್ಳೆಯ ಗುಣ ಮತ್ತು ಆತರ ಡೆಡಿಕೇಷನ್ನು, ಆಮೇಲಿಂದ ಆತನ ಒಂದು ಇದು ಹಠ. ಅಂದರೆ ಹಠ ಅಂತ ಹೇಳಿದ್ರೆ ಒಂದು ಸಿನಿಮಾ ಚೆನ್ನಾಗಿ ಮಾಡಬೇಕು ಅನ್ನೋ ಹಠ. ಆ ಇದರಲ್ಲಿ ಗೆದ್ದಿದ್ದಾರೆ, ಮುಂದೇನೂ ಗೆಲ್ಲಬೇಕು. ಇಂಥ ಚಿತ್ರಗಳು ಇಂಥ ಆ್ಯಕ್ಟ್ರ್ ಕೈನಲ್ಲಿ ಆಗಬೇಕು ಅನ್ನೋದು ಆಸೆ. ಸರ್, ತಂದೆ ಈ ಮಾತು, ಬಟ್ ಮಗಳು ರಿಷಿಕ್ ಅವರ ಮಾತೇ ಡಿಫ್ರೆಂಟ್. ಹೇಳಲೇಬೇಡಿ, ಅದು ಅವರವ್ರ ಇಷ್ಟ, ಅವ್ರು ಹೇಳ್ತಾರೆ, ನನಗೇನು ಸಂಬಂಧನೇ ಇಲ್ಲ. ಅದು ಆರ್ ಒನ್ ಒಪಿನಿಯನ್. ಈಗ ಸಿನಿಮಾಗೆ 1000 ಜನ ಹೋಗ್ತಾರೆ, ಎಲ್ಲ 1000 ಜನನೂ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಲ್ಲ. ಶೋಲೇನ್ ಬೈದವ್ರಿದ್ದಾರೆ, ಬಂಧನನ್ ಬೈದವ್ರಿದ್ದಾರೆ, ಬಂಗಾರದ ಮನುಷ್ಯನ ಬೈದವ್ರಿದ್ದಾರೆ. ಆದ್ದರಿಂದ ಒಂದು ಪೋರ್ಷನ್ ಆಫ್ ಆಡಿಯನ್ಸ್ನೇ ನಾವು ಗೆಲ್ಲಕ್ಕಾಗೋದು. 100 ತಗೊಳಕ್ಕಾಗಲ್ಲ. ಯಾಕೆಂದರೆ ಕೆಲವ್ರಿಗೆ ಇಷ್ಟ ಆಗಲ್ಲ ಪಿಕ್ಚರ್, ಏನು ಮಾಡ್ತೀರಾ? ಶೋಲೇನೇ ಬೈದಿದ್ದಾರೆ. ಸರ್, ಸ್ಟೇಟ್ಮೆಂಟ್ ಬಗ್ಗೆ ಸರ್, ಈ ರೀತಿಯ ಸ್ಟೇಟ್ಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಅವರು 2-3 ಸಲ ಹಾಕಿದ್ರು. ನನಗೆ ಸಂಬಂಧನೇ ಇಲ್ಲ, ಅದ್ರ ಬಗ್ಗೆ ನಾನು ಕಾಮೆಂಟು ಮಾಡಲ್ಲ, ಅದು ನನಗೆ ಸಂಬಂಧನೂ ಇಲ್ಲ. ಅವರ ಒಪಿನಿಯನ್ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಹಿರಿಯ ನಿರ್ದೇಶಕರಾಗಿರುವಂಥ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರ ಮಾತು. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.